ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಜಿಲ್ಲಾಡಳಿತಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ದೂರನ್ನು ನೀಡಲಾಗಿದೆ ಎಂದು ಬಾಗಲಕೋಟೆ ನಗರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. ಮೇ 1ರಂದು ಮಧ್ಯಾಹ್ನ 12:30 ಸಂದರ್ಭದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು, ಬಾಗಲಕೋಟೆಯ ಬಿಜೆಪಿ ಪ್ರಚಾರದ ವೇಳೆ ಯತ್ನಾಳ್ ಅವರು ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ದೂರನ್ನು ನೀಡಲಾಗಿದೆ. ಇನ್ನು ಜಿಲ್ಲಾಡಳಿತದಿಂದ ಕೂಡ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿಯಾಗಿದೆ ಎನ್ನುವ ಮಾಹಿತಿಯನ್ನು ಸಚಿವ ಶಿವಾನಂದ ಪಾಟೀಲ್ ಅವರು ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಅವರು ಕೆಂಡಾಮಂಡಲವಾಗಿದ್ದು, ಅಪ್ಪಗೆ ಹುಟ್ಟಿದ್ರೆ 2A ಮೀಸಲಾತಿ ತನ್ನಿ ಎಂದಿದ್ದ ಯತ್ನಾಳ್ ಅವರ ಹೇಳಿಕೆಗೆ ಅವರು ಕೆಂಡ ಕಾರಿದ್ದಾರೆ. ಯತ್ನಾಳ್ ಮೊದಲು ಯಾರಿಗೆ ಹುಟ್ಟಿದ್ದಾರೆ ಅನ್ನೋದನ್ನು ವಿಚಾರ ಮಾಡಲಿ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಪದ ಬಳಸಬಹುದೇ ಎಂದು ಅವರು ಗರಂ ಆಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಈ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಮೋದಿ ಅವರು ಇವ್ರು ನಮಸ್ಕಾರ ಮಾಡಿದ್ರು, ನಮಸ್ಕಾರ ತಗೊಳ್ಳಿಲ್ಲ ಅನ್ನೋದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ ನಾನು. ಅವ್ರಿಗೆ ಅಟ್ಲೀಸ್ಟ್ ಒಂದು ಕೈಯರಿ ಮುಗಿಬೇಕಲ್ಲ. ಇವ್ರು 3 ಸರ್ತಿ ಕೈ ಮುಗಿದ್ರು ಅವ್ರ ಕೈ ಮುಗಿಲಿಲ್ಲ. ಇಂಥ ಸ್ಥಿತಿಗೆ ಅವ್ರ ಪರಿಸ್ಥಿತಿ ಬಂದಿದೆ. ಬಿಟ್ಬಿಡ್ರಿ ರೋಲ್ ಅದು. ನೋಡಿ, ನಾವು ಕಾಂಗ್ರೆಸ್ ಪಕ್ಷದವರು ದೂರು ಕೊಟ್ಟಿದ್ದೀವಿ. ಬೇಕಾದ್ರೆ ಆ ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತೀನಿ, ನೋಡ್ಕೊಳ್ಳಿ. ಅವ್ರು ಯಾವ್ಯಾವ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ. ಅದನ್ನು ನಾಳೆ ನೋಡಿಕೊಂಡು ನಿಮಗೆ ಕೊಡ್ತೀನಿ ಕಾಪಿ ಬೇಕು. ಯಾವುದೇ ಇಲ್ಲಿ ಸಂಸ್ಥೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ಮತಕ್ಷೇತ್ರಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಬಂದಿಲ್ಲ. ಇಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಅವರಿಗೆ ಬುದ್ಧಿ ಭ್ರಮೆ ಆಗಿದೆ, ಅದಕ್ಕೆ ಈ ಥರ ಮಾತನಾಡ್ತಾ ಇದ್ದಾರೆ. ನೀವು ಅದನ್ನು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡ್ತಕ್ಕಂಥ ಮಾತದು. ಅವರಿಗೆ ಮೊದಲು ಅವ್ರು ಯಾರಿಗೆ ಹುಟ್ಟಿದಾರೆ ಅವ್ರು ವಿಚಾರ ಮಾಡಂತ ಹೇಳಿ ಬೇಡ. ಒಂದು ನಿಮಗೆ ಪ್ರಾರಂಭದಿಂದ ಹೇಳ್ತೀನಿ. ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು TAPCMS, ತಾಲೂಕಾ ಅಗ್ರಿಕಲ್ಚರ್ ಪ್ರೊಡ್ಯೂಸಿಂಗ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. ಒಂದು ನಿಮಿಷ ನಿಮಗೆ ಕೇಳಿಸ್ತಿದ್ರೆ ನಾನು ಮಾತಾಡ್ತೀನಿಲ್ಲ. ನೀವು ನನಗೆ TAPCMSನಿಂದ ನನ್ನ ರಾಜಕೀಯ ಜೀವನ ಶುರುವಾಗಿದೆ. ಅದನ್ನು ಉದ್ಧಾರ ಮಾಡೋದ್ರ ಜೊತೆಗೆ ಮುಂದೆ ನಾನು ಬಿಜಾಪುರ ನಗರಸಭೆ ಅಧ್ಯಕ್ಷನಾಗ್ತೀನಿ. ನಾನು ಬಿಜಾಪುರ ನಗರಸಭೆ ಅಧ್ಯಕ್ಷನಾದ್ಮೇಲೆ ಬಿಜಾಪುರ ನಗರಸಭೆ ಎಷ್ಟು ಆಸ್ತಿಗಳು ನಮ್ಮ ಪೂರ್ವಜರು ಸೃಷ್ಟಿ ಮಾಡಿಟ್ಟಿದ್ರು ಅವುಗಳನ್ನು ಉಳಿಸೋದ್ರ ಜೊತೆಗೆ ಹೊಸ ಆಸ್ತಿಗಳನ್ನು ಕಟ್ಟಿ ಸೃಷ್ಟಿ ಮಾಡಿ ಬಂದೀನಿ. ಬಹುತೇಕ ಯತ್ನಾಳ್ ನೋಡಿಲ್ಲ, ಇನ್ನೂ ಅವನ ಹೆಸರು ಇರಲಿಕ್ಕಿಲ್ಲ ಆ ಬೋರ್ಡ್ ಮೇಲೆ. ಶಾಸ್ತ್ರಿ ಮಾರ್ಕೆಟ್ ಅಂತೇಳಿ ಬಿಜಾಪುರ್ನಲ್ಲಿದೆ, ಇನ್ನೂ ಒಳಗೆ ಹೋಗಿ ನೋಡ್ಬೋದು. ನಾನು ಕಟ್ಟಿ 20 ವರ್ಷದ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಗರಸಭೆಗೆ ಹಸ್ತಾಂತರ ಮಾಡಿ ಒಂದು ಆದಾಯ ಸೃಷ್ಟಿ ಮಾಡಿ ಕೊಟ್ಟು ಬಂದಿದ್ದೀನಿ. ಇಲ್ಲ, ಮದನ್ ಗೋಪಾಲ್ DC ಇದ್ರು, ಕಾಂಬ್ಳೆ ಮೊದಲಿದ್ರು, ಆಮೇಲೆ ಮದನ್ ಗೋಪಾಲ್ ಇದ್ರು, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಇದ್ರು, ನಾನು ಜನತಾದಳದಲ್ಲಿದ್ದೆ. ನಾನು ಅಂಥ ಆಸ್ತಿ ಕಟ್ಟಿದ್ದು ಅಷ್ಟೇ ಅಲ್ಲದೆ ಬಿಜಾಪುರ ನಗರದ 3700 ಆಸ್ತಿಗಳು ಇಟ್ಟಿದ್ದೆ ನಾನು, ನಗರಸಭೆ ಒಡೆತನದ ಆಸ್ತಿಗಳು. ಅವುಗಳನ್ನು ಬಂದ ಮೇಲೆ ಯಾರು ಮಾರಿದ್ರು ಅನ್ನೋದು ಯತ್ನಾಳ್ ಅವ್ರಿಗೆ ಗೊತ್ತಿದೆ. ಅದು ಮಾರಿದ್ರೆ ಮಾರಲಿ, ಅದು ಒಂದು ಯೋಗ್ಯ ಬೆಲೆಗಾದರೂ ಮಾರಬೇಕಾಗಿತ್ತು. ಎಷ್ಟು ರೂಪಾಯಿ ಸ್ಕ್ವೇರ್ ಫೀಟಿಗೆ ಮಾರಿದ್ದಾರೆ ಅನ್ನೋದು ನೀವು ಅದನ್ನು ಲೆಕ್ಕ ತೆಗೆದ್ರೆ ಗೊತ್ತಾಗ್ತದೆ. ಒಂದು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ಗಾದರೂ ಮಾರಬೇಕಾಗಿತ್ತು. ಅಂಥ ಕೆಲಸ ನಾನು ಮಾಡಿಲ್ಲ. ಮಾರಿದವ್ರು ಅರ್ಧ ಅವರು, ಇನ್ನೊಬ್ಬರು ಅವ್ರ ಶಾಸಕರೇ, ಅವರಿಬ್ಬರು BJP ಅವರೇ ಮಾರಿದವ್ರ ಆಸ್ತಿಗಳನ್ನು. ನಾನು ಮಾರಿಲ್ಲ. ಇನ್ನೊಂದು, ಇವತ್ತು ನಾನು ಬಾಗೇವಾಡಿಗೆ ಹೋಗಿದ್ದೀನಿ. ಬಾಗೇವಾಡಿಯಲ್ಲಿ ಎಷ್ಟು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೀನಿ ಅನ್ನೋದು ಯತ್ನಾಳ್ ಎಣಿಸ್ಕೊಂಬರ್ಲಿ ಹೋಗಿ. ಅಲ್ಲಿ ಒಂದು ಮೆಗಾ ಮಾರ್ಕೆಟ್ ಕಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ. ಅದರಲ್ಲಿ ಇನ್ನೂ ನಾನು ಆ ಮಾರ್ಕೆಟ್ ಓಪನಿಂಗ್ ಮಾಡಿಲ್ಲ. ಕೆಲವು ಅಂಗಡಿಗಳನ್ನು ಹರಾಜು ಮಾಡಿ 14 ಕೋಟಿ KUIDFCಯಿಂದ ಸಾಲ ತೊಗೊಂಡು ಕಟ್ಟಿದ್ದೆ. 7 ಕೋಟಿ ಆಲ್ರೆಡಿ ಕಟ್ಟಿದ್ದೀನಿ ನಾನು. ಇಡೀ ರಾಜ್ಯನಾಗ ಯಾರೂ ಕೂಡ ಆ ಹಣ ಕಟ್ಟಿಲ್ಲ, ನಾನು ಒಬ್ಬನೇ ಕಟ್ಟಿಸ್ದವನು. ಅಲ್ಲಿ ಮೆಗಾ ಮಾರ್ಕೆಟ್ ಕಟ್ಟೋದಲ್ಲದೆ 2 ಕಲ್ಯಾಣ ಮಂಟಪ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಮಾದರಿಯ ಕಲ್ಯಾಣ ಮಂಟಪಗಳು. ಮತ್ತು ಎಷ್ಟೋ ಸರ್ಕಾರಿ ಆಸ್ತಿಗಳನ್ನು ಸೃಷ್ಟಿ ಮಾಡಿದ್ದೀನಿ. ಮತ್ತು ಅವ್ರಂಗೆ ನಾನು ಸಿದ್ದೇಶ್ವರ ಅರ್ಬನ್ ಬ್ಯಾಂಕ್ ಹಾಳು ಮಾಡಿಲ್ಲ. ನಾನು
ನಾನಿದ್ದಾಗ 370 ಕೋಟಿ ಇತ್ತು. ಬಿಜಾಪುರ ಮತ್ತು ಬಾಗಲಕೋಟೆ ಸೇರಿ DCC ಬ್ಯಾಂಕ್ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿತ್ತು? 370 ಕೋಟಿ. ಇವತ್ತು ಬಿಜಾಪುರ ಬಾಗಲಕೋಟೆ ಸೇರಿಸಿದ್ರೆ 11,000 ಕೋಟಿ ಆಗ್ತದೆ. ನಾನು ಔರಂಗ ಸಿದ್ಧಶ್ರೀ ಮಾಡ್ಕೊಂಡಿಲ್ಲ, ಸಾರ್ವಜನಿಕ ಆಸ್ತಿ ಕಟ್ಟಿದ್ದೀನಿ. ಸೊ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಔರಂಗ್ ಯಾವುದೇ ಸಕ್ಕರೆ ಕಾರ್ಖಾನೆ ಹಾಳು ಮಾಡಿಲ್ಲ. ಈ ಜಿಲ್ಲೆಯಲ್ಲಿ ಬಾಗಲಕೋಟೆ ಬಿಜಾಪುರದಲ್ಲಿ 24 ಸಕ್ಕರೆ ಕಾರ್ಖಾನೆಗಳು ಇವತ್ತು ಬಂದಿದ್ದಾವೆ. ಅದರಲ್ಲಿ 180ರಷ್ಟು ಸಕ್ಕರೆ ಕಾರ್ಖಾನೆಗಳು ಕಟ್ಟಲಿಕ್ಕೆ ಬಂಡವಾಳ ನಾನೇ ಕೊಟ್ಟಿದ್ದೀನಿ. ಇದು ಇತಿಹಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ಇದೆ. ಇಂಥವೆಲ್ಲ ಸ್ವಲ್ಪ ಮನವರಿಕೆ ಮಾಡ್ಕೊಂಡು ಯತ್ನಾಳ್ ಮಾತಾಡಿದರೆ ಒಂದು ಸುಖ ಆಗ್ತದೆ.